ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನವನಾರಸಿಂಹ ಕ್ಷೇತ್ರವಾದ ಅಹೋಬಿಲ ನರಸಿಂಹ ಕ್ಷೇತ್ರದಲ್ಲಿ ಇದ್ದೀವಿ. ಇವತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ, ಇವತ್ತು ಸ್ವಾತಿ ನಕ್ಷತ್ರ. ಈ ಸ್ವಾತಿ ನಕ್ಷತ್ರದ ದಿನ ನರಸಿಂಹದೇವರು ಅವತಾರವನ್ನು ತಾಳ್ತಾರೆ. ಹಾಗಾಗಿ ಪ್ರತಿ ಸ್ವಾತಿ ನಕ್ಷತ್ರದ ದಿನ ನರಸಿಂಹನ ಆರಾಧನೆ ಅತಿ ಹೆಚ್ಚಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ಡು, ನಮಗೆ ಗೊತ್ತಿರಲಿಲ್ಲ. ಇವತ್ತು ನಿನ್ನೆ ಗೊತ್ತಾಯಿತು ನಾಳೆ ಸ್ವಾತಿ ನಕ್ಷತ್ರ ಅಂತ. ಎಂಥ ಅದೃಷ್ಟ ಇದು! ಭಗವಂತ ಸ್ವಾತಿ ನಕ್ಷತ್ರದ ದಿನ ದರ್ಶನ ಮಾಡಿಸುವಂತಹ ಭಾಗ್ಯ ಕೊಟ್ಟನಲ್ಲ, ಅದನ್ನು ಬಿಡ್ಲಿಕ್ಕಾಗತ್ತಾ? ಸೊ ಹಂಗಾಗಿ ಇವತ್ತು ನರಸಿಂಹನನ್ನು ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮೊನ್ನೆ ನೀವು ನೋಡ್ದಂಗೆ ಇದು ಶ್ರೀನಿವಾಸ ದೇವರು ಪ್ರತಿಷ್ಠಾಪನೆ ಮಾಡಿದಂತಹ ಶಾಂತ ಮೂರ್ತಿ. ಅವತ್ತು ರಾತ್ರಿ ಆಗಿತ್ತು, ಈಗ ಹಗಲಾಗಿದೆ. ಬನ್ನಿ ತೋರಿಸೋಣ. ನೋಡಿ ಇಲ್ಲಿನ ಕೆತ್ತನೆಗಳೆಲ್ಲ ಹೇಗಿದೆ ಅಂತ. ಈಗ ನಾವು ಪ್ರವೇಶ ಆದ್ವಿ. ಇದು ಧ್ವಜಸ್ತಂಭ, ಮೇಲ್ಗಡೆ ಕಾಣಿಸ್ತಿರೋದು ಗೋಪುರ, ರಾಜಗೋಪುರ. ಇಲ್ಲಿ ಉತ್ಸವಾದಿಗಳಿಗೆಲ್ಲ ರೆಡಿ ಆಗ್ತಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ನೋಡಿ, ಇಲ್ಲಿ ನಾನು ಮೊನ್ನೆ ಕೂತಿದ್ವಲ್ಲ, ಇದು ಕಲ್ಯಾಣ ಮಂಟಪ ಅಂತ. ಏನು ಭಾಗ್ಯವಂತರು ಇರು ಅಂದರೆ, ಈ ಕಲ್ಯಾಣ ಮಂಟಪದಲ್ಲಿ ಅವರ ವಿವಾಹ ಮಹೋತ್ಸವ ನಡೀತಿದೆ. ಇದಕ್ಕಿಂತ ಅದೃಷ್ಟ ಇನ್ನೇನಿದೆ ಹೇಳಿ. ನೋಡಿ, ನರಸಿಂಹನ ಆವರಣಕ್ಕೆ ಬಂದಿದ್ವಿ. ಈ ಆವರಣನೇ ಒಂದು ವಿಶೇಷವಾಗಿ ಏನೋ ಒಂದು ಸುಖ ಕೊಡುತ್ತೆ. ಅದಲ್ಲದೆ ಇನ್ನೊಂದು ವಿಶೇಷತೆ ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮಗೆ. ನೋಡಿ, ಇಲ್ಲಿ ಆಗಿನ ಕಾಲದಲ್ಲಿ ಮನುಷ್ಯನ ಅಳತೆಯ ಮಾಪನವಾಗಿ ಇದನ್ನು ಉಪಯೋಗಿಸ್ತಿದ್ರು ಅಂತ ಅವರ ಹತ್ರ ಹೇಳ್ತಾರೆ. ಇದು ಹಲ್ಲಿ. ಆಗ ಆ ಬಾಲವನ್ನು ಯಾರು ಸುಮ್ಮನೆ ಈ ಥರ ಮುಟ್ತಾರೋ ಅಷ್ಟು ಉದ್ದ ಅಳತೆ ಅಂತ ಒಂದು ಅಸ್ತ್ರ ಇದು. ಅದಾದಮೇಲೆ ಮಕರ ಇಲ್ಲಿದೆ ನೋಡಿ, ಮಕರ, ಉಡ ಅಥವಾ ಮಕರ ಅಥವಾ ಉಡ, ಇದು ಕೂಡ ಅಷ್ಟೇ. ಇಲ್ಲ ದೊಡ್ಡಲ್ಲಿನ ಅಂತ. ಮತ್ತು ಕೆತ್ತನೆಗಳು ನೋಡಿ ಹೆಂಗಿದೆ. ಬನ್ನಿ ಹೀಗೆ ದೇವರಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕಿ ಹೋಗೋಣ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಬೆಳಗ್ಗೆನೆ ಒಂದು ಹಸು ಬರುತ್ತೆ. ಯಾರೂ ಕರ್ಕೊಂಡು ಬರೋದಿಲ್ಲ, ತಾನಾಗ್ತಾನೆ ಕರೆಕ್ಟಾಗಿ 5:15 ಹಸು ಬರುತ್ತೆ. ಹಸು ಬಂದು ಇಲ್ಲಿ ದೇವರ ಸೇವೆಯನ್ನು ನೋಡಿ, ಸೇವೆಯನ್ನು ಮಾಡಿ, ಮತ್ತು ಅದು ರಿಟರ್ನು ವಾಪಸ್ಸು ಹೋಗುತ್ತೆ. ಮತ್ತು ನಾಳೆ ಬೆಳಗ್ಗೆ ತನಕನೂ ಬರೋದಿಲ್ಲ. ಅದೊಂದು ವಿಶೇಷ ಇಲ್ಲಿ ನೋಡಿ. ದೇವಸ್ಥಾನದ ಆವರಣ, ಪ್ರಾಂಗಣ, ಪ್ರದಕ್ಷಿಣೆಯನ್ನು ಹಾಕಿ ನಾವು ಇಲ್ಲಿಂದ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ. ಅಲ್ಲಿ ಎದುರುಗಡೆ ಕಾಣಿಸ್ತಿರೋದೆ ಶ್ರೀನಿವಾಸನ ಕಲ್ಯಾಣ ಮಂಟಪ. ಶ್ರೀನಿವಾಸ ದೇವರು ಮದುವೆಯಾಗಿ ಬಂದ ಮೇಲೆ ಈ ಜಾಗದಲ್ಲಿ ಸಪತ್ನೀಕ ಸಮೇತವಾಗಿ ಇದ್ದಂತಹ ಜಾಗ. ಇಲ್ಲಿ ನರಸಿಂಹದೇವರ ಪ್ರತಿಷ್ಠಾಪನೆ ಆಗ್ತಿದ್ದಾಗ ದೇವರು ಶ್ರೀನಿವಾಸ ದೇವರು ಇಲ್ಲಿದ್ದರು. ಅದಕ್ಕೋಸ್ಕರ ಕಲ್ಯಾಣ ಮಂಟಪ ಅಂತ ಹೇಳ್ತಾರೆ ಇದನ್ನು. ಇದು ಶ್ರೀ ನರಸಿಂಹದೇವರ ಮೂಲ ಗರ್ಭಗುಡಿಯ ವಿಮಾನ ಗೋಪುರ. ಅಲ್ಲಿ ಪಕ್ಕದಲ್ಲಿರೋದು ಮಹಾಲಕ್ಷ್ಮಿಯ ವಿಮಾನ ಗೋಪುರ. ನೋಡಿ, ಇಲ್ಲಿ ಶ್ರೀನಿವಾಸ ದೇವರು ಸಪತ್ನೀಕ ಸಮೇತರಾಗಿ ಇಲ್ಲಿ ಕೂತಿದ್ದಾರೆ. ಏನು ವೈಭವೋಪೇತವಾಗಿದೆ ನೋಡ್ರಿ ಇದು ಮಂಟಪ. ಆಹಾ, ಕಾಣಿಸ್ತಿದ್ಯಾ? ಗೋವಿಂದ ಏಡುಕೊಂಡಲವಾಡ ಗೋವಿಂದ, ಗೋವಿಂದ ಗೋವಿಂದ, ಶ್ರೀನಿವಾಸ ಗೋವಿಂದ ಗೋವಿಂದ. ಅಮ್ಮ ಜಗದಂಬಿಕೆ, ಜಗಜ್ಜನನಿ, ತಾಯಿ ಮಹೇಶ್ವರಿ, ತಾಯಿ. ಆಹಾ, ಏನು ಆನಂದ ವೈಭವೋಪೇತವಾಗಿದ್ದಾರೆ ನೋಡ್ರಿ ದೇವರು. ನಿಜವಾಗ್ಲೂ ಅರಮನೆ ಅಂತ ಫೀಲಿಂಗ್ ಆಗ್ತಿದೆ ನನಗಿದು. ದೇವಾ, ಆ ಕಂಬಗಳೆಲ್ಲ ನೋಡಿ, ಏನು ಕೆತ್ತನೆಗಳಿದೆ ಆ ಕಂಬಗಳಲ್ಲಿ. ನೋಡೋದಕ್ಕೆ ಒಂದು ಆನಂದ. ಒಂದೇ ಲೈನು, ಎಲ್ಲೂ ಮಿಸ್ ಇಲ್ಲ ಆ ಥರ. ಇದು ರಾಜಗೋಪುರ ಈಗ ನೋಡ್ತಿರೋದು ನೀವು. ಈಗ ನಾವು ಹಂಗೆ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಹಾಕೋಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುನಮಾಮ್ಯಹಂ. ನರಸಿಂಹದೇವರು ಸ್ವಾತಿ ನಕ್ಷತ್ರದ ದಿನ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಅವರು ಪ್ರಕಟ ಆಗ್ತಾರೆ. ಆ ದಿನದಿಂದ ಈ ಕ್ಷಣ ತನಕ ನರಸಿಂಹನ ಆರಾಧನೆ ನಡೀತಾನೇ ಇದೆ. ಅಹೋರಾತ್ರ ಹೇಳ್ತಿರ್ತಾನೆ, ನರಸಿಂಹಾರಾಧನೆ ತುಂಬ ಕಷ್ಟ ಅಂತ. ಅಂತಹ ನರಸಿಂಹ ಆರಾಧನೆಯನ್ನು ಶ್ರೀನಿವಾಸ ದೇವರು ಮಾಡ್ತಿದ್ರು. ನಾವು ಶ್ರೀನಿವಾಸ ದೇವ್ರನ್ನ ಈಸಿಯಾಗಿ ಆರಾಧನೆ ಮಾಡಿಬಿಡ್ತೀವಿ, ಆದರೆ ನರಸಿಂಹ ಆರಾಧನೆ ತುಂಬ ಕಷ್ಟ. ಇದು ನೋಡಿ ಮಹಾಲಕ್ಷ್ಮಿಯ ಗೋಪುರ. ಇಲ್ಲಿ ನಿಮಗೆ ಕಾಣಿಸ್ತಿರೋದು ನರಸಿಂಹದೇವರಿಗೆ ಅಭಿಷೇಕ ಮಾಡಿರುವಂತಹ ಅಭಿಷೇಕದ ನೀರು ಇಲ್ಲಿ ಬರುತ್ತೆ. ಇದನ್ನು ಪಾಣಿಪೀಠ ಅಂತ ಕರೀತಾರೆ.
ನೋಡಿ ಪಾಣಿಪೀಠ. ಈಗ ತಾನೇ ಅಭಿಷೇಕ ಪೂಜಾದಿಗಳೆಲ್ಲ ಮುಗ್ದಿದೆ. ಇದು ಆಂಡಾಳ್ ದೇವಿಯ ದೇವಸ್ಥಾನ. ಇದು ಮಹಾಲಕ್ಷ್ಮಿಯ ಗರ್ಭಗೃಹ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ವಾವ್. ಬಂದಿದ್ದೀನಿ. ಇದು ಉಗ್ರಸ್ತಂಭದಿಂದ ಬಂದಿರುವಂತಹ ನರಸಿಂಹನ ಚಿತ್ರಣ. ಹಾಗೆ ಬಂದರೆ ಇಲ್ಲಿ ಪಾವನ ಅಂದರೆ ಇವಾಗ ಹೊರಟಿದ್ದೀವಿ ನಾವು, ಲಕ್ಷ್ಮಿಯನ್ನು ವರಿಸಿದಂತಹ ವಿವಾಹವಾದಂತಹ ಪಾವನ ನರಸಿಂಹ. ಈ ಕಡೆ ಬಂದರೆ ಜ್ವಾಲಾ ನರಸಿಂಹ, ಹಿರಣ್ಯಕಶಿಪುವಿನ ಸಂಹಾರ ಮಾಡಿದಂತಹ ನರಸಿಂಹನ ಚಿತ್ರಣ. ಈ ಕಡೆ ಬಂದರೆ ಇಲ್ಲಿ ಕೆಳಗಡೆ ಉಗ್ರ ನರಸಿಂಹನ ಸನ್ನಿಧಾನದ ಒಂದು ಮೂರ್ತಿ. ಇಲ್ಲಿ ಬಂದರೆ ಯೋಗ ನರಸಿಂಹ. ಇವತ್ತು ನಾವು ಹೋಗ್ತಿದ್ದೀವಿ ದರ್ಶನ ಮಾಡಲಿಕ್ಕೆ, ಯೋಗಾನಂದನ ದರ್ಶನವನ್ನು ಮಾಡಲಿಕ್ಕೆ. ಇದು ವರಾಹ ನರಸಿಂಹ, ವರಾಹ ಮೂರ್ತಿ ಇರುವಂತಹ ನರಸಿಂಹ. ಮಾಲೋಲ ನರಸಿಂಹ ಅಂದರೆ ನೆನ್ನೆ ಹೇಳಿದ್ನಲ್ಲ ನಿಮಗೆ, ತಾಯಿನ ಲಕ್ಷ್ಮೀ ಕೋಪ ಮಾಡಿಕೊಂಡಾಗ ಪ್ರೀತಿಯಿಂದ ಅವನ ಮುದ್ದಿಸಿ ಅವನು ಜೊತೆಗೆ ತೊಡೆ ಮೇಲೆ ಕುಡಿಸ್ಕೊಂಡ ಅಂತ ಆ ಮಾಲೋಲ ನರಸಿಂಹ. ಇದು ನರಸಿಂಹರ ಕ್ಷೇತ್ರದ ಒಂದು ಮಂಟಪ ನೋಡಿ ಇದೆ. ಇದು ದೇವರಿಗೆ ಉತ್ಸವಾದಿಗಳನ್ನು ಮಾಡುವಂತಹ ವಸ್ತುಗಳನ್ನು ಸಂಗ್ರಹ ಮಾಡೋದು. ಮತ್ತು ಪಟ್ಟಾಭಿರಾಮರ ಸನ್ನಿಧಾನ ಕೂಡ ಇಲ್ಲಿ ಇದೆ ದೇವಸ್ಥಾನದಲ್ಲಿ. ನೋಡಿ, ಈಗ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ನಾವು ಹೀಗೆ ಬಂದ್ವಿ. ನೋಡಿ, ಇದು ನರಸಿಂಹದೇವರ ಒಂದು ದೇವಸ್ಥಾನ. ಈಗ ನಾವು ದರ್ಶನಕ್ಕೆ ಹೋಗ್ತೀವಿ. ಇನ್ನು ಒಳಗಡೆ ಎಲ್ಲ ಕ್ಯಾಮ್ರಾ ಬಿಡಲ್ಲ. ನೋಡಿ ಇಲ್ಲಿ ವಾಹ್, ಕಂಬವನ್ನು ಹೊತ್ತು ಇಟ್ಕೊಂಡಿರುವಂತಹ ಯಕ್ಷಿಣಿಯರು ಇರಲ್ಲ. ನೋಡಿ ಇರಲ್ಲ ಯಕ್ಷಿಣಿಯರು ಅಂತ. ಇಲ್ಲಿ ನೋಡಿ ಹನುಮಂತನ ವಾನರ ಸೈನ್ಯ ಎಲ್ಲಿ ಕೂತಿದೆ ಬಂದು. ಆಲ್ರೆಡಿ ಬೆಳಗ್ಗೆನೆ ವಾರ ಶುರು ಹಚ್ಕೊಂಡ್ಬಿಟ್ಟವ್ರೆ ವಾನರರು. ನೋಡಿ ಋಷಿಗಳು. ಇದು ಮಾನವ ಭಾಗ. ಈಗ ನೋಡ್ತಿರೋದೆಲ್ಲ ನೀವು ಮಾನವ ಭಾಗ. ನಾವು ಪ್ರಾಂಗಣಕ್ಕೆ ಹೋದಾಗ ಮೊಬೈಲ್ ಅಲೋಡ್ ಇರಲ್ಲ. ನೋಡಿ ಇದೆಲ್ಲ ಮಾನವ ಭಾಗ ಇವೆಲ್ಲ. ನೋಡಿ ಈಗ ಇಲ್ಲಿಂದ ನಾವು ಮಾನವ ಭಾಗದಿಂದ ಪ್ರಾಂಗಣಕ್ಕೆ ಹೋಗ್ತೀವಿ. ಪ್ರಾಂಗಣದಿಂದ ಗರ್ಭಗುಡಿಯ ಪ್ರವೇಶವನ್ನು ಮಾಡ್ತೀವಿ. ಇಲ್ಲಿಂದ ವಿಡಿಯೋ ಬಿಡೋದಿಲ್ಲ, ಮತ್ತೆ ನಾನು ನಿಮಗೆ ಸಿಗ್ತೀನಿ.